ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಕರ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದಂಥವರಿಗೆ ಏನೆಲ್ಲ ವಿಶೇಷಗಳಿದೆ ಅಂತ ನಾವು ನೋಡೋಣ. 2ನೇ ಮನೆಯಲ್ಲಿ ಪಾಪಗ್ರಹಗಳ ಒಂದು ಕೇಂದ್ರೀಕರಣ. ಇಲ್ಲಿ ಬಂದು ರಾಹು, ಬುಧ, ಕುಜ, ಸೂರ್ಯ ಈ ಗ್ರಹಗಳು ಇರೋದು ಒಂದು ನಿಮಗೆ ಫೈನಾನ್ಷಿಯಲಿ ಸಡನ್ ಆಗಿ ಚೇಂಜಸ್, ಒಂದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ನೆಗೆಟಿವ್ ಸಾಧ್ಯತೆ ಜಾಸ್ತಿ, ಲಾಸ್ ಆಗುವಂಥ ಸಾಧ್ಯತೆ. ಏನೋ ಒಂದು ಯಾವುದೋ ಸ್ಕೀಮ್ ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ, ನೀವು ಸೇವಿಂಗ್ಸ್ ಅಲ್ಲಿ ಇಟ್ಟಿರೋ ಹಣ ಕೊಟ್ಬಿಡ್ತೀರಾ, ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕೇರ್ಫುಲ್ ಆಗಿ ವ್ಯವಹಾರಗಳನ್ನು ಮಾಡಿ, ಮಾತುಗಳಿಗೆ ಬೆರಗಾಗಬೇಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಗೂಗಲಲ್ಲಿ ಎಲ್ಲ ತಿಳ್ಕೊಬೋದು. ಸೊ ಇಷ್ಟರ ಇದೆ. 2ನೇದಾಗಿ ಬಂದು ನೀವು ಎಲ್ಲ ಒಂದ್ ಕಡೆ ಸೇವಿಂಗ್ಸ್ ಅಲ್ಲಿ ಹಣ ಇಟ್ಟಿರ್ತೀರಾ, ಅಥವಾ ಹೊರಗಡೆಯಿಂದ ನಿಮಗೆ ಹಣ ಬರಬೇಕಾಗಿರುತ್ತೆ, ಸಾಲ ಕೊಟ್ಟಿರ್ತೀರಾ. ಸೊ ನಿಮಗೆ ಹಣ ಸಡನ್ ಆಗಿ ಸಿಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟೇ ಮಾಡಿರಲಿ ಹಣ ಬರುತ್ತೆ, ಈ ಸಾಧ್ಯತೆಗಳಿದೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ನಿಮಗೆ ಸಿಗೋದು ಕಡಿಮೆ ಆದರೂ ಸಡನ್ ಆಗಿ ಹಣ ಬರುವಂತಹ ಯೋಗ ನಿಮಗೆ ಖಂಡಿತವಾಗಲೂ ಇದೆ. ಆಮೇಲೆ 2ನೇ ಮನೆಯಲ್ಲಿ ಪಾಪಗ್ರಹಗಳಿರೋದ್ರಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ಕೇರ್ಫುಲ್ ಆಗಿರಿ. ಕೆಲವರಿಗೆ ಮಾತು ಹಿಡಿಯೋದು ಆಗ್ತಿರುತ್ತೆ, ಆ ಸಮಸ್ಯೆ, ಕಣ್ಣಿನ ಆರೋಗ್ಯದ ಸಮಸ್ಯೆ, ಇವೆಲ್ಲ ಹೆಚ್ಚಾಗುವಂಥ ಸಾಧ್ಯತೆಗಳು ಈ ಒಂದು ರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿರುವಂಥ ಗುರು, ಸಪ್ತಮ ಅಧಿಪತಿ ಕೂಡ ಒಳ್ಳೆಯ ಪ್ಲೇಸಲ್ಲಿ ಇಲ್ಲ ಇವತ್ತು. ಹಿಂಗೆಲ್ಲ ನೋಡಿದಾಗ ವಿವಾಹ ಇನ್ನೂ ವಿಳಂಬವಾಗುತ್ತೆ. ಒಳ್ಳೆಯ ಸಮಯಕ್ಕೆ ವಿವಾಹ ಆಗದಲ್ಲಿರ್ಬೋದು, ಸಂಬಂಧಗಳ ಉತ್ತರ ಬಂದು ಕ್ಯಾನ್ಸಲ್ ಆಗ್ಬೋದು, ಇನ್ನೇನು ಆಗೇ ಹೋಯ್ತು ಅನ್ನೋಷ್ಟರಲ್ಲಿ ಕಿರಿಕಿರಿಗಳು ಕ್ರಿಯೇಟ್ ಆಗ್ಬೋದು. ಈ ಎಲ್ಲ ಸಾಧ್ಯತೆಗಳು ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿದಂಥವ್ರಿಗಿದೆ. ಉದ್ಯೋಗ ಅಂತ ಬಂದಾಗ ಉತ್ತಮವಾಗಿದೆ. ಎಸ್ಪೆಷಲಿ ವಿದೇಶದ ಉದ್ಯೋಗ ಟ್ರೈ ಮಾಡ್ತಿರೋರು, ವಿದೇಶದಲ್ಲಿ ಇದ್ದುಕೊಂಡೇ ಬೇರೆ ಬೇರೆ ಬಿಸ್ನೆಸ್ ವ್ಯವಹಾರಕ್ಕೆ ಟ್ರೈ ಮಾಡ್ತಿರೋರಿಗೆ ಇದು ಉತ್ತಮ ಅವಕಾಶವನ್ನು ನೀಡುತ್ತೆ. ಟ್ರಾನ್ಸ್ಫರ್ ಸಾಧ್ಯತೆ, ಪ್ರಮೋಷನ್ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಮಕರ ರಾಶಿಯವರಿಗೆ. ಆಮೇಲೆ ಚತುರ್ಥ ಭಾವ ಕೂಡ ಬಹಳ ಚೆನ್ನಾಗಿರೋದ್ರಿಂದ ನನಗೆ ಅನಿಸಿರೋದು ಗೃಹ ನಿರ್ಮಾಣಕ್ಕೆ ಇದು ಸೂಕ್ತವಾಗಿರುವಂಥ ಸಮಯ. ಈ ಟೈಮ್ ಪೀರಿಯಡ್ ಅಲ್ಲಿ ನೀವೇನೋ ಒಂದು ಪ್ರಾಪರ್ಟಿ ತಗೊಳ್ಳುವಂಥದ್ದು, ಅದನ್ನ ಡೆವಲಪ್ ಮಾಡುವಂಥದ್ದು ಎಲ್ಲ ಸಾಧ್ಯತೆ. ಆಮೇಲೆ ರಿಯಲ್ ಎಸ್ಟೇಟ್ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಅಭಿವೃದ್ಧಿಯ ಸಾಧ್ಯತೆ. ಆಮೇಲೆ
ಸ್ವಂತವಾಗಿ ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ತಿರ್ತಾರೆ. ಇವಾಗ ಪ್ರೆಸೆಂಟ್ ಎಲ್ಲೋ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಅವ್ರಿಗೂ ಕೂಡ ಅಭಿವೃದ್ಧಿ ಹೆಚ್ಚಾಗಿರುತ್ತೆ. ಸಿನಿಮಾ ರಂಗದಲ್ಲಿರುವಂಥವ್ರಿಗೆ ಹೆಚ್ಚು ಅನುಕೂಲವಾಗುವಂಥ ಸಾಧ್ಯತೆ, ಡಿಸೈನ್ಸು ಇದನ್ನ ಮಾಡುವಂಥವ್ರಿಗೆ, ಕ್ರಿಯೇಟಿವ್ ಫೀಲ್ಡಲ್ಲಿ ಇರುವಂಥವ್ರಿಗೆ ಅತಿ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ. ನಮಸ್ಕಾರ.